ಯಾಕೆಂದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿಗೆ 2019, ಈಗ 2026. 2019ರಲ್ಲಿ ಮೊದಲನೇ ಬಾರಿ ನನ್ನ ರಾಜಕೀಯ ಪ್ರವೇಶ ಆದಂತದ್ದು ಮಂಡ್ಯ ಜಿಲ್ಲೆಯ ಮಣ್ಣಿನಿಂದ. ನಾನು ಚುನಾವಣೆಯಲ್ಲಿ ಸೋತಿರಬಹುದು, ಆದ್ರೆ ಕಳೆದ 7 ವರ್ಷಗಳಲ್ಲಿ ಬಹುಶಃ ನನಗೆ ಆಗಿರ್ತಕ್ಕಂಥ ಅನುಭವ ಅಲ್ಪ ಸ್ವಲ್ಪ ತಕ್ಕ ಮಟ್ಟದ ಅನುಭವ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಚುನಾವಣೆಯ ಸೋಲಿನ ಪಾಠಗಳು ಇವತ್ತು ನನ್ನ ಜೀವನದಲ್ಲಿ ನನ್ನನ್ನ ಒಂದು ಪರಿಪಕ್ವತೆಗೆ ಬಹುಶಃ ಬಹಳ ಹತ್ರ ತಗೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಭಾವಿಸ್ಲಿಕ್ಕೆ ಬಯಸ್ತೇನೆ. 19ರ ಚುನಾವಣೆಯಲ್ಲಿ ನನಗೆ ಈಗಲೂ ಕೂಡ ಕಣ್ಣಿಗೆ ಕಟ್ಟಿದಂಗಿದೆ. 8 ಕ್ಷೇತ್ರ ಅಂದ್ರೆ KR ನಗರನು ಸೇರಿದಂತೆ 8 ವಿಧಾನಸಭಾ ಕ್ಷೇತ್ರ ಲೋಕಸಭಾ ವ್ಯಾಪ್ತಿಯಲ್ಲಿ ನಾನು ಪ್ರಚಾರ ಮಾಡಬೇಕಾದಂತ ಸಂದರ್ಭದಲ್ಲಿ ಅವತ್ತು ನಾನು ಗಮನಿಸಿದಂತ ಅಂಶ ಇವತ್ತಿಗೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು, ಹಿರಿಯಕರು, ಯುವಕರು, ವಿಶೇಷವಾಗಿ ನಾನು ತೊರೆಬೊಮ್ಮನಹಳ್ಳಿ ಮದ್ದೂರಿಗೆ ಹೋಗಿದ್ದೆ ಮೊನ್ನೆ. ಅಲ್ಲಿ ಸ್ವಾಮಿ ಅಂತಕ್ಕಂಥವನು ಎದೆ ಮೇಲೆ ಅಚ್ಚೆಯನ್ನು ಹಾಕ್ಸ್ಕೊಂಡಿದ್ದಾನೆ, ನಂದು ಮತ್ತೆ ಕುಮಾರಣ್ಣಂದು. ನೀನು ಬರಲೇಬೇಕು, ನೀನು ಹುಟ್ಟಹಬ್ಬ ಆಚರಣೆ ಮಾಡಬೇಕು ನಾನು ಅಂತ ಪ್ರೀತಿಯಿಂದ ಕರೆದ. ಹೋದೆ, ಅಲ್ಲಿ 1 ಗಂಟೆ ಅವ್ರ ಮನೆಯಲ್ಲಿ ಕೂತಿದ್ದೆ. ಆಗ ಇದೇ ರೀತಿ ಒಂದು ಸಣ್ಣ ಪಾಪು ಬಂದು ಒಂದು ಕೈಗೆ ಒಂದು ರಿಂಗ್ ಅನ್ನ ಕೊಡ್ಲಿಕ್ಕೆ ಹೋದ. ನನ್ನ ಹೆಂಡತಿ ಹತ್ರ ಈ ವಿಚಾರ ಹೇಳಿದೆ. ನಿಜಕ್ಕೂ ಕೂಡ ನಮ್ಮ ತಂದೆ ಹತ್ರನು ಈ ವಿಚಾರವನ್ನ ಹಂಚ್ಕೊಂಡೆ. ಅವ್ರಿಗೆ ಕೇಳಿದೆ, ನಿನಗೆ ಯಾಕ ಮಗ ಎಲ್ಲಿಂದ ತಗೊಂಬಂದ್ಲ ಇದು, ನನಗೆ ಯಾಕೆ ಕೊಡ್ತಾ ಇದೀನಿ ರಿಂಗ್ನ ಅಂದೆ. ಇಲ್ಲ, ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ತಗೋ ನಿಖಿಲಣ್ಣ, ನೀನು ಹುಡ್ತಪ್ಪ ಇದು ಅಂತಂದ. ಆ ಹುಡುಗ ಚಿಕ್ಕ ಪಾಪ, ಇವನು ವಯಸ್ಸಿನ ಬಹುಶಃ ಇವನಿಗಿಂತಲೂ ಚಿಕ್ಕವನಲ್ಲ, ನನಗೆ ಗೊತ್ತಿಲ್ಲ. ಅಂದ್ರೆ ಇವೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಚುನಾವಣೆ ಆಗ್ಲಿ ಅಧಿಕಾರ ಆಗ್ಲಿ ದೊಡ್ಡದಲ್ಲ. ಯಾಕಂದ್ರೆ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ. ಅಧಿಕಾರ ಅಂತಕ್ಕಂಥದ್ದು ಒಂದ್ ರೀತಿ ಕಾಲಚಕ್ರ ಇದ್ದಾಗೆ. ಅದು ಭಗವಂತ ಮತ್ತೆ ಜನ ಆಯಾ ಸಂದರ್ಭದಲ್ಲಿ ನಿರ್ಣಯವನ್ನು ತಗೊಳ್ತಾರೆ. ಆದ್ರೆ ಒಂದು ಈ ಪ್ರೀತಿ, ಈ ವಿಶ್ವಾಸ, ಈ ಗೌರವ ನೀವೇನು ನನ್ನ ಮೇಲೆ ಇಟ್ಕೊಂಡಿದ್ದೀರಿ, ನಮ್ಮ ತಂದೆಯವರ ಮೇಲಿಂದ ನನ್ನ ಮೇಲೆ ಅದೇ ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ. ಬಹುಶಃ ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಈ ಕಾರಣದಿಂದಲೇ ನಿಖಿಲ್ ಕುಮಾರಸ್ವಾಮಿ 3 ಸೋಲ್ಗಳಾದ್ರೂ ಕೂಡ ನಾನು ಎದೆಗುತ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಇರ್ತಕ್ಕಂಥದ್ದು ನಿಮಗೋಸ್ಕರ ಬದುಕ್ತೇನೆ, ನಿಮ್ಮ ಜೊತೆಯಲ್ಲೇ ಇರ್ತೇನೆ. ನನ್ನ ಜವಾಬ್ದಾರಿಯನ್ನ ನಾನು ಅರ್ತಿದ್ದೇನೆ. ಸಮಾಜವನ್ನ ಕಟ್ತಕ್ಕಂಥದ್ದಕ್ಕೆ, ಸಮಾಜವನ್ನ ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ, ಮುಂದಿನ ಭವಿಷ್ಯದ ನನ್ನ ಅಣ್ಣ ತಮ್ಮಂದ್ರು, ನನ್ನ ಅಕ್ಕ ತಂಗಿಯರು ಜೊತೆಯಲ್ಲಿ ಇಂಥ ಭವಿಷ್ಯದ ಚಿನ್ನದಂತ ನಮ್ಮ ಮಂಡ್ಯ ಜಿಲ್ಲೆಯ ಮಕ್ಕಳುಗಳ ಭವಿಷ್ಯವನ್ನ ರೂಪಿಸ್ತಕ್ಕಂಥದಕ್ಕೆ ನಿಮ್ಮ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸದಾ ಕಾಲ ಹೆಜ್ಜೆ ಹಾಕ್ತಾನೆ. ನಾವು ಇಲ್ಲಿ ಹುಟ್ಟದೇ ಇರಬಹುದು, ಹಾಸನ ಜಿಲ್ಲೆ ಅಂತಾರೆ, ಅದೆಲ್ಲೋ ರಾಮನಗರದಲ್ಲೂ ಅದೇ ಮಾತಾಡ್ತಾರೆ, ಮಂಡ್ಯದಲ್ಲೂ ಅದೇ ಮಾತಾಡ್ತಾರೆ. ಹುಟ್ಟು ಸಾವು ಅಂತಕ್ಕಂಥದ್ದು ಭಗವಂತ ನಿರ್ಣಯ ಮಾಡ್ತಾನೆ. ಎಲ್ಲಿ ಹುಟ್ಟಬೇಕು, ಯಾವ ಸಂದರ್ಭದಲ್ಲಿ ಭಗವಂತ ನಮ್ಮನ್ನು ಕರ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿಲ್ಲ. ಆದ್ರೆ ಈ ಭೂಮಿಗೆ ಬಂದ ಮೇಲೆ ನಾವು ಯಾವ ರೀತಿ ಜನಗಳ ಜೊತೆ ನಡ್ಕೊಳ್ತೀವಿ, ಯಾವ ರೀತಿ ಜನಗಳ ಕಷ್ಟ ಸುಖವನ್ನು ಅರ್ಥಕೊಳ್ತೀವಿ, ಜೊತೆಯಲ್ಲಿ ಇಂಥ ಒಂದು ಕುಟುಂಬದಿಂದ ಬರ್ತಾ ಇರ್ತಕ್ಕಂಥ ನಾನೊಬ್ಬ ಬಹುಶಃ ಈ ಪಕ್ಷದ ಕಾರ್ಯಕರ್ತ ಅಂತಕ್ಕಂಥ ಭಾವಿಸ್ನ ಹೇಳ್ತೇನೆ. ನಿಜಕ್ಕೂ ಕೂಡ ನೀವೆಲ್ಲರೂ ಈ ತೋರಿಸ್ತಕ್ಕಂಥ ಈ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ 100ಕ್ಕೆ 100ರಷ್ಟು ನಿಮ್ಮ ಜೊತೆಯಲ್ಲಿ ನಿಂತು ಮಾಡ್ತೇನೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಬಹುಶಃ ಇವತ್ತು ಕುಮಾರಣ್ಣನ ಒಂದು ಅನುಪಸ್ಥಿತಿ ನಿಮ್ಮೆಲ್ರಿಗೂ ಕೂಡ ಕಾಡ್ತಾ ಇದೆ. ನನಗೆ ಗೊತ್ತಿದೆ ಕುಮಾರಣ್ಣನ ನೀವು ಎಷ್ಟು ಪ್ರೀತಿಸ್ತೀರಿ, ಎಷ್ಟು ಆರಾಧಿಸ್ತೀರಿ ಅಂತ. ಬಹುಶಃ ನನ್ನ ಕಣ್ಣಾರೆ ನಾನು ಎಷ್ಟೋ ಸಲ ಹೋದಂತ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ, ನಾನು ಮೊನ್ನೆ ಹಾಸನ ಜಿಲ್ಲೆಯ ಸಮಾವೇಶದ ವೇದಿಕೆಯಲ್ಲೂ ಕೂಡ ಹೇಳಿದೆ, ನೀವೆಷ್ಟು ನಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ದೀರಿ. ಕುಮಾರಣ್ಣ ಅಂತಕ್ಕಂಥ ಪುಣ್ಯಾತ್ಮ ಇನ್ನು ನಮ್ಮ ನಾಡಿನ ಸೇವೆಗೆ ಅಂತ ಒಬ್ಬ ವ್ಯಕ್ತಿ ಬೇಕು, ಅಂತ ಒಬ್ಬ ನಾಯಕ ಬೇಕು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಮನಸ್ಪೂರ್ವಕವಾಗೇನು ನಮಗೆ ಆಶೀರ್ವಾದವನ್ನ ಮಾಡ್ತೀರಿ ಪ್ರತಿ ಹಂತದಲ್ಲೂ. ನಾನು ಹಾಸನ ಜಿಲ್ಲೆನಲ್ಲಿ ನಿಂತು ಸಮಾವೇಶದಲ್ಲೂ ಹೇಳಿದ್ದೇನೆ, ಇವತ್ತಿಗೂ ಹೇಳ್ತೇನೆ, ಕುಮಾರಣ್ಣನ ಆರೋಗ್ಯ ಯಾರು ಕೂಡ ಚಿಂತೆ ಮಾಡಬೇಕಾಗಿದ್ದಲ್ಲ. ನಿಮ್ಮ ಜೊತೆಯಲ್ಲಿ
ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ 100ಕ್ಕೆ 100ರಷ್ಟು ಕುಮಾರಣ್ಣ ಅವರು ನಿಮ್ ಜೊತೆಯಲ್ಲಿ ಇರ್ತಾರೆ. ಮುಂದಿನ ದಿನಗಳಲ್ಲಿ ಅವರನ್ನ ಮುಖ್ಯಮಂತ್ರಿಯ ಒಂದು ಸ್ಥಾನದಲ್ಲಿ ಇದು ನಿಖಿಲ್ ಕುಮಾರಸ್ವಾಮಿ ನೋಡಬೇಕು ಅಂತಕ್ಕಂಥದ್ದು ಹೇಳ್ತಾ ಇಲ್ಲ. ಯಾಕಂದ್ರೆ 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋಗಿದ್ದಾರೆ ಕುಮಾರಣ್ಣ ಅವರು. 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅತ್ಯಂತ ಅಲ್ಪಾವಧಿಯಲ್ಲಿ ಏನ್ ಮಾಡಬಹುದು ಈ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನ ಬಹುಶಃ ತೋರಿಸಿ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆದ್ರೆ ಇವತ್ತು ಬೆಳಗ್ಗೆ ಪತ್ರಿಕೆ ಓದ್ತಾ ಬರ್ತಾ ಇತ್ತು, ಏನಿವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ನ ಸರ್ಕಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತಾಂಡವ ಆಡ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಭ್ರಷ್ಟಾಚಾರ. ಇವತ್ತು ಬೆಳಗ್ಗೆ ಪತ್ರಿಕೆ ಓದ್ಕೊಂಡ್ ಬರ್ತಾ ಇದ್ದೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಮಂತ್ರಿಗಳು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಯಾವ ರೀತಿ 25 ಲಕ್ಷ ಲಂಚ ತಗೊಂಡು CL7 ಲೈಸೆನ್ಸ್ಗೆ ಸಿಕ್ಬಿದ್ದಿದ್ದಾರೆ. ಹೌದಾ? ಮಂಜಣ್ಣೆ ಪತ್ರ ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.